ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಎಷ್ಟಾದರೂ ಲೈಕ್ ಕೊಡಿ. ಇದೊಂದು ಒಂದು ಡಿಸೈನ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಫಸ್ಟ್ಗೆ ನಾವು ಎದೆ ಸುತ್ತಳತೆ ಎಷ್ಟಿದೆ ನೋಡ್ಕೋಬೇಕು. ಎದೆ ಸುತ್ತಳತೆ ಬಂದ್ಬಿಟ್ಟು ಇದು 18 ಇದೆ. 18ನ್ನು 2 ಭಾಗ ಮಾಡ್ಕೋಬೇಕಾಗುತ್ತೆ. ಫಸ್ಟ್ಗೆ ನಾವು ಹೇಗೆ ಅಳತೆ ತೊಗೋಬೇಕಂದ್ರೆ ಬ್ಲೌಸ್ನ ಈ ರೀತಿ ಇಟ್ಕೋಬೇಕು. ಇದು ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಬ್ಲೌಸ್ನ, ಅಳತೆ ಬ್ಲೌಸ್ನ. ಮಾಮೂಲಿ ಮೆಜರ್ಮೆಂಟ್ ಆದರೆ ಏನು ಅನ್ಸಲ್ಲ. ಇವಾಗ ಅಳತೆ ಬ್ಲೌಸಲ್ಲಿ ತಗೋತೀವಿ ಅಂದರೆ ಇದು ನೀಟಾಗಿ ಇದನ್ನ ರಿಂಕಲ್ಸ್ ಇಲ್ದಂಗೆ ನೀಟಾಗಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೋಬೇಕು. ನೋಡಿ 18 ಇದೆ, 18 ಇಂಚ್ ಇದೆ. ನೋಡಿ ಎದೆ ಸುತ್ತಳತೆ ಹೋಗ್ಬಿಟ್ಟು ನಮಗೆ 18 ಇದೆ. 18 ಅಂದರೆ 2 ಭಾಗ ಮಾಡ್ಕೊಂಡು 9 ಇಂಚ್ ಬರುತ್ತೆ. ಹೀಗೆ 2 ಭಾಗ ಮಾಡ್ಕೋಬೇಕು. 9 ಇಂಚ್ ಬರುತ್ತೆ. 9 ಇಂಚ್ಗೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. 9 ಅಂದರೆ 11 ಇಂಚು. ಮುಂದೆಗೆ ನಾವು ಡಾಟ್ ಎಲ್ಲ ಹಿಡಿದು ಅದಕ್ಕೆ 1 ಇಂಚು ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳೋ ಬದಲು ಇದೇ ರೀತಿ ತಗೊಂಡ್ಬಿಟ್ರೆ ಪೀಸು ನಮಗೆ ಅದು ಎರಡಕ್ಕೂ ಅಡ್ಜಸ್ಟ್ ಆಗುತ್ತೆ. ಮುಂದೆ ಹಿಂದೆಗೆ ಎರಡಕ್ಕೂ ಬೇಕು ಅಂದಾಗ 2 ಇಂಚು ಹಿಂದೆಗೆ ಸಾಕು. 2 ಇಂಚ್ ಬಂದ್ಬಿಟ್ಟು ಫ್ರಂಟ್ಗೆ ಡಾಟ್ ಹಿಡಿತೀವಲ್ಲ ಅಲ್ಲಿ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಒಟ್ಟು 4 ಇಂಚು ಜಾಸ್ತಿ ತಗೋಬೇಕು ನಾವು. 4 ಇಂಚು ಅಂದರೆ 13 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 13 ಇಂಚು ಈ ರೀತಿ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಈ ರೀತಿ ಬರುತ್ತೆ. ಇದು ಸ್ಲೀವ್ಸ್ಗೆ ಆಗುತ್ತೆ. ಇದು ನಾವು ಹಿಂದೆ ಮುಂದೆ ಎರಡಕ್ಕೂ ಅಡ್ಜಸ್ಟ್ ಆಗುತ್ತೆ. ಈ ರೀತಿ ಫಸ್ಟ್ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇದು ಸ್ಲೀವ್ಸ್ಗೆ ಸಪ್ರೇಟಾಗಿ ತೆಗೆದುಕೊಂಡ್ಬಿಡೋಣ. ಇವಾಗ ಇದು ಬಂದ್ಬಿಟ್ಟು ಈ ರೀತಿ ಓಪನ್ ಮಾಡಿ ಈ ರೀತಿ ಇಟ್ಕೋಬೇಕು. ಇವಾಗ ನಮಗೆ ಡಬಲ್ ಫೋಲ್ಡ್ ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಯಾವುದೇ ಆದರೂ ಅಷ್ಟೇ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಫಸ್ಟ್ಗೆ ನಾವು ಕೆಳಗಡೆ ಮಾರ್ಕ್ ಮಾಡ್ಕೊಳ್ಬೇಕು. ಒಂದು 1/2 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಇದು ಆಯಿತು. ಇದು ಉದ್ದ ಬಂದ್ಬಿಟ್ಟು ಬ್ಲೌಸ್ ಉದ್ದ ಬಂದ್ಬಿಟ್ಟು 14.25 ಬರುತ್ತೆ. ಅದು ಹೇಗಪ್ಪ ಅಳತೆ ತಗೊಳ್ಳೋದು ಅಂದರೆ ಈ ಥರ ಅಳತೆ ಬ್ಲೌಸ್ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನಾವು ಈ ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಕೆಳಗಡೆ ಡಾಟ್ ಇರ್ತಿರ್ತೀವಲ್ಲ ಅಲ್ಲಿವರೆಗೂ ಈ ರೀತಿ ನೀಟಾಗಿ ಜಾಸ್ತಿನೇ ಎಳಿಬಾರ್ದು, ಇಲ್ಲ ಲೂಸು ಕೊಡಬಾರ್ದು. ಆ ರೀತಿ ಒಂದೇ ಮೀಡಿಯಮ್ ಆಗಿ ಇಟ್ಕೋಬೇಕು. ನೋಡಿ 14.25 ಬರ್ತಿದೆ. 14.25 ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ ಸ್ಟಿಚಿಂಗ್ ಬಿಟ್ಟಿರೋದ್ರಿಂದ ಮಾಮೂಲಿ 14.25 ಮಾರ್ಕ್ ಮಾಡಿ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಬಿಡಬೇಕು. ಮೇಲ್ಗಡೆ ನಾವು ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಮಾರ್ಕ್ ಮಾಡ್ಕೊಂಬಿಟ್ಟು 2 ಕಾಲು ತಗೋತೀನಿ. 2 ಕಾಲು ಮಾಮೂಲಿ ಸ್ಟಿಚಿಂಗ್ ಹೋಗಿ ಆ ಥರನೂ ಮೆಜರ್ಮೆಂಟ್ ತಗೋಬೋದು. ಇಲ್ಲ ಅಂದರೆ ಮಾಮೂಲಿ ಈ ಬ್ಲೌಸ್ಗೆಲ್ಲ ಚಿಕ್ಕ ಬ್ಲೌಸ್ಗೆಲ್ಲ 2 ಇಂಚ್ ತಗೋಬೇಕು. ಇದಕ್ಕೆ 2 ಕಾಲು ತಗೊಂಡ್ರೆ ಸಾಕು. 40 ಮೇಲಿದ್ರೆ ನಾವು 2.25 ತಗೋಬೇಕಾಗುತ್ತೆ. ಇಲ್ಲಿ ಯಾಕಂದರೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ನಾವು ಜಾಸ್ತಿ ತಗೊಂಡಷ್ಟು ಡ್ರಾಪ್ ಆಗುತ್ತೆ. ನಾವು ಡೀಪ್ ಜಾಸ್ತಿ ಮಾಡಿದಷ್ಟು ಇಲ್ಲಿ ಕಮ್ಮಿ ಮಾಡ್ತಾ ಹೋಗ್ಬೇಕು. ಹಂಗೆ ಮಿನಿಮಮ್ ಇಲ್ಲಿ 2 ಕಾಲು ತಗೋಬೇಕು. 30ಕ್ಕಿಂತ ಚಿಕ್ಕ ಬ್ಲೌಸ್ ಕೊಡೋಕ್ಕಾದ್ರೆ ಬೇಕಾದ್ರೆ ನೀವು 2 ತಗೊಂಡ್ರು ನಡೆಯುತ್ತೆ. ಇದಕ್ಕೆ 2 ಕಾಲಾದರೆ ಸಾಕು. 2 ಕಾಲಿಗೆ ಮಾರ್ಕ್ ಮಾಡಿಕೊಂಡು ಮತ್ತು ಈ ಶೋಲ್ಡರ್ ಇರುತ್ತಲ್ವ ಇದರಲ್ಲಿ ಅಳತೆ ಮಾಡ್ಕೋಬೇಕು. ಇಲ್ಲ ಹಾಗೇನೂ ಮಾಡ್ಕೋಬೋದು. ಇದು 3 ಇಂಚ್ ಬರುತ್ತೆ. ಇದು 3 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿನೂ ತಗೋಬೋದು. ಆ ರೀತಿನೂ ಸ್ವಲ್ಪ ಆ ಕಡೆ ಈ ಕಡೆ ಕಟಿಂಗ್ ಆಗೋಗಿರುತ್ತಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇವಾಗ ನೋಡ್ಕೋಬೋದು ನೀವು. ಈಗ ಇಟ್ಕೊಂಡು ನೋಡ್ಕೊಂಡ್ರೆ ನಮ್ಗೆ ಇಲ್ಲಿ ಸ್ಟಿಚಿಂಗ್ ಹೋಗಿ ನಮ್ಗೆ ರೆಡಿ ಇಷ್ಟು ಬರುತ್ತೆ. ನಮ್ಗೆ ಇಲ್ಲಿ ಬಂದಿರೋದು 5.25 ಏನೋ ಬರುತ್ತೆ. ನೋಡಿ 5.25 ಕರೆಕ್ಟಾಗಿ ಬಂದಿದೆ. 5.25 6 ಇಂಚು ಜಾಸ್ತಿ ಆಗುತ್ತೆ. 5.25 ಆದರೆ ಸಾಕು. 5.25 ಇಂಚು ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಇವಾಗ ಹಿಂದೆ ಬಂದ್ಬಿಟ್ಟು ಈ ರೀತಿ ಇರುತ್ತಲ್ಲ, ನೀವು ಈ ಥರ ಸ್ಲೀವ್ ಈ ಥರ ಮಾಮೂಲಿ ಹಿಂಗೇನು ಇಟ್ಕೊಂಡು ಈಗೇನು ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು. ಇಲ್ಲ ಟೇಪಲ್ಲಾದರೂ ಮಾಡ್ಕೋಬೋದು. ಟೇಪಲ್ ಅಂದರೆ ಈ ರೀತಿ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಇದು 6 ಕಾಲಿದೆ. ನಾನು 6 ಇಂಚಿಗೆ ಇರ್ತೀನಿ. 6.25 6 ಮುಕ್ಕಾಲಿದೆ. 6 ಮುಕ್ಕಾಲಿದೆ. ನಾನು 6.25 ಇರ್ತೀನಿ. ಆಮೇಲೆ ಮತ್ತೆ ಇಲ್ಲೊಂದು ಡಿಸೈನ್ ಮಾಡಬೇಕು. ಅದಕ್ಕೋಸ್ಕರ 6.25 ಇರ್ತೀನಿ. ಇಲ್ಲಿಂದ ಇಲ್ಲಿಗೆ 2 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೋತೀನಿ. 2 ಮುಕ್ಕಾಲಿಗೆ ನೀವು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಇದನ್ನ ಜಾಯಿಂಟ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಒಂಥರ ವಿ ಶೇಪಲ್ಲಿ ಬರುತ್ತೆ ಡಿಸೈನು. ಇಲ್ಲಿ ವಿ ಶೇಪಲ್ಲಿ ಮಾಡಿ ಪೈಪಿಂಗ್ ಕೊಡಬೇಕು. ಮತ್ತು ಇದು ಆದಮೇಲೆ
ಮತ್ತೆ ಇಲ್ಲೊಂದು ಡಿಸೈನ್ ಮಾಡಬೇಕು, ಈ ರೀತಿ ಬರುತ್ತೆ. ಇಲ್ಲೊಂದು ಡಿಸೈನ್ ಮಾಡೋಕ್ಕೆ 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಅದು ಎಕ್ಸ್ಟ್ರಾ ಪೀಸ್ ತೊಗೊಂಡು ಮಾಡಬೇಕು, ಸೀರೆ ಪೀಸಲ್ಲಿ ಕಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಮತ್ತು ಇದು ಇವಾಗ ಸೊಂಟ ಸುತ್ತಳತೆ ನೋಡ್ಕೋಬೇಕು. ಉಕ್ಸ್ಪಟ್ಟಿ ಇರುತ್ತಲ್ಲ, ಉಕ್ಸ್ಪಟ್ಟಿಯಿಂದ ನೀಟಾಗಿ ಈ ರೀತಿ ಎಳೆಯಕ್ಕೆ ಹೋಗ್ಬಾರ್ದು, ಹಾಗೇನೆ ನೀಟಾಗಿ ಈ ರೀತಿ ಇಟ್ಕೊಂಡು ತಗೋಬೇಕಾಗುತ್ತೆ. ನೋಡಿ, ಈ ರೀತಿ ತಗೊಂಡಾಗ ನಮಗೆ 31 ಬಂದಿದೆ. 31ನ 4 ಭಾಗ ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಟೇಪ್ನ 2 ಭಾಗ ಮಾಡಿ, ಮತ್ತೆ ಅದನ್ನ 2 ಭಾಗ ಮಾಡಿ. ಅವಾಗ ನಿಮಗೆ 7 ಮುಕ್ಕಾಲು ಸಿಗುತ್ತೆ. 7 ಮುಕ್ಕಾಲು ಇಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. ಇವಾಗ ಇಲ್ಲಿ 7 ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾಮೂಲಿ ಇಲ್ಲಿ 1 ಇಂಚು ಡಾಟ್ ಪಾಯಿಂಟ್ಗೆ, 2 ಇಂಚು ನಮ್ಗೆ ಸ್ಟಿಚಿಂಗಿಗೆ. 2 ಇಂಚು ಇಲ್ಲ ಜಾಸ್ತಿ ಬೇಕಂದ್ರೆ 2.5 ಇಟ್ಕೋದು. ಮಿನಿಮಮ್ 2 ಇಂಚ್ ಅಂತೂ ಸಾಕು. ಕೆಲವರು ವಯಸ್ಸಾಗಿರೋರಿಗೆ 1.5 ಇಂಚ್ ಇಕ್ಕಿದ್ರು ನಡೆಯುತ್ತೆ. ಮಾಮೂಲಿ 2 ಇಂಚ್ ಇಟ್ಟಿದ್ದೀನಿ ಎಕ್ಸ್ಟ್ರಾ. ಇವಾಗ ಎದೆ ಸುತ್ತಳತೆ ಬಂದ್ಬಿಟ್ಟು 18 ಇದೆಯಲ್ಲ, 18 ಅಂದ್ರೆ 9 ಇಂಚು. 9 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಮಾಡ್ಕೊಂಡು ಇವಾಗ ಇದು ಇಲ್ಲಿ ಸೈಡ್ ಜಾಯಿಂಟ್ ಮಾಡಿದೀವಲ್ಲ, ಇಲ್ಲಿಂದ ಈ ರೀತಿ ತಗೋಬೇಕು. ಡಾಟ್ಗೆ ಮಾರ್ಕ್ ಮಾಡಿದೀವಲ್ಲ, ಅಲ್ಲಿಂದ ಇಲ್ಲಿ ಮಾರ್ಕ್ ಮಾಡ್ಕೊಂಡು ತಗೋಬೇಕು. ಮತ್ತೆ ಇವಾಗ ಇಲ್ಲಿಂದ ಎಷ್ಟು ತಗೊಂಡಿದ್ದೀವಿ ಅಷ್ಟಕ್ಕೇನೆ 5ವರೆಗೆನೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, 5ವರೆಗೆನೆ ಮಾರ್ಕ್ ಮಾಡ್ಕೊಂಡು ಹೀಗೆ ಈ ಕಡೆಯಿಂದನು ಹೀಗೆ ಜಾಯಿಂಟ್ ಮಾಡ್ಕೋಬೇಕು. ಮತ್ತೆ ಈ ಕಡೆ ಇದನ್ನು ಹೀಗೆ ಜಾಯಿಂಟ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ 2 ಇಂಚಿಗೆ ಇದನ್ನು ಹೀಗೆ ಜಾಯಿಂಟ್ ಮಾಡ್ಕೋಬೇಕು. ಇವಾಗ ಇದು ರೆಡಿ ಆಯಿತು. ಇವಾಗ ಇಲ್ಲಿ ಈ ರೀತಿ ನೀಟಾಗಿ ಕ್ರಾಸ್ ಆಗಿ ತಗೋಬೇಕು, ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿಂದ ನೀವು ಕ್ರಾಸ್ ಆಗಿ ತಗೋಬೇಕು. ಇಲ್ಲಿ ಟೇಪ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಬರುತ್ತಲ್ಲ, ಇಲ್ಲಿಂದ ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಮಧ್ಯ ಬರುತ್ತಲ್ಲ, ಇಲ್ಲಿಂದ ನಮಗೆ ಕ್ರಾಸ್ ಆಗಿ ಈ ಥರ ತಗೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ನಾನು ಇದು ಡಿಸೈನ್ ಮಾಡೋದು ಇದು ಸ್ಮಾಲ್ ಸ್ಟಿಚ್ ಮಾಡಾದ್ಮೇಲೆ ಅದು ಎಕ್ಸ್ಟ್ರಾ ಪೀಸ್ ತೊಗೊಂಡು ಮಾಡಬೇಕು ಡಿಸೈನ್ನ. ಸುಮ್ಮನೆ ತೋರಿಸ್ತೀನಿ. ಇವಾಗ ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ, ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಈ ರೀತಿ ಬರುತ್ತೆ ಅದು ಡಿಸೈನ್ ಬಂದ್ಬಿಟ್ಟು. ಈ ರೀತಿ ನಾನು ಇದೆಯನ್ನ ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ಅಂದರೆ ಕ್ಯಾನ್ವಸ್ ಕಟ್ ಮಾಡಿ ಅದೆಲ್ಲ ಡಿಸೈನ್ ಮಾಡಬೇಕು. ಅದು ಆಮೇಲೆ ತೋರಿಸ್ತೀನಿ. ಈ ರೀತಿ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡಬೇಕು, ಪೈಪಿಂಗ್ ಸಪ್ರೇಟ್ ಕೊಡಬೇಕು. ಇದೆಲ್ಲ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ. ಸುಮ್ಮನೆ ಹಾಗೇನೆ ಡಿಸೈನ್ ಮಾಡಿ ತೋರಿಸ್ತೀನಿ ಈ ರೀತಿ ಬರುತ್ತೆ ಅಂತ. ಇವಾಗ ಇದು ಕಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಸ್ವಲ್ಪ ಇಲ್ಲಿ ಕ್ರಾಸ್ ಆಗಿ ತೆಗೆದುಬಿಡ್ಬೇಕು. 1/4 ಇಂಚು ಹೀಗೆ ಕ್ರಾಸ್ ಮಾಡ್ಕೋಬೇಕು. ಯಾವುದೇ ಬ್ಲೌಸ್ ಆಗುತ್ತೆ ಇದು ಬೋಟ್ ನೆಕ್ಕು ಮತ್ತು ಕಾಲರ್ ನೆಕ್ ಆದರೆ ಈ ಕಡೆ ತಗೋತೀವಲ್ವ, ಕಂಕ್ಳ ಹತ್ರ ಈ ಕಡೆ ತಗೋಬೇಕು. ಈಗ ನೀಟಾಗಿ ಕಟ್ ಮಾಡ್ಕೋಬೇಕು. ಇದು ಮಾಡ್ಕೊಂಡಾದ್ಮೇಲೆ ಇವಾಗ ಎಕ್ಸ್ಟ್ರಾ ಪೀಸ್ ಇರೋದನ್ನ ತೆಗೆದುಬಿಡ್ಬೇಕು. ಇಲ್ಲಿ ಮಾರ್ಕ್ ಹಾಕ್ಕೋಬೇಕು. ನಾವೇನು ಅಳತೆ ತಗೊಂಡಿದ್ದೀವಲ್ಲ ಇದ್ದು ಹಿಂದೆದು ರೆಡಿ ಆಯಿತು. ಇವಾಗ ಇದೇ ಪೀಸನ್ನ ಓಪನ್ ಇರುತ್ತಲ್ಲ ಅದು ನಮ್ಮ ಕಡೆ ಇಟ್ಕೋಬೇಕು. ಈ ಓಪನ್ ಇರುತ್ತಲ್ಲ ಇದು ನಮ್ಮ ಕಡೆ ಇಟ್ಕೊಂಡು ಇದೇ ಪೀಸನ್ನ ಈಗ ಇಟ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು ಏನು ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನಮಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕಾಗುತ್ತೆ. ಯಾಕೆಂದರೆ ಸ್ಟಿಚಿಂಗಿಗೆ ಡಾಟ್ ಇದು ಟವಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡ್ತೀವಲ್ಲ ಅದಕ್ಕೆ ಸ್ಟಿಚಿಂಗ್ ಹೋಗುತ್ತೆ. ಅದನ್ನು ಫಸ್ಟ್ ಇಲ್ಲೇ ಬಿಟ್ಕೊಂಡು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಡೋಷ್ಟು ಅವಶ್ಯಕತೆ ಇರಲ್ಲ. ಹಾಗಾಗಿ ಇಲ್ಲಿ ಬಿಟ್ಬಿಟ್ಟು ರೆಡಿ ಮಾಡ್ಕೋಬೇಕು. ಈ ಥರ ಇಟ್ಕೊಂಡಾದ್ಮೇಲೆ ಒಂದು ಸೂಜಿ ಹಾಕೊಂಡ್ಬಿಡ್ಬೇಕು. ಸೂಜಿ ಇಟ್ಕೊಂಡ್ರೆ ನೀಟಾಗಿರುತ್ತೆ. ಆ ಕಡೆ ಈ ಕಡೆ ಸರಿಯೋದಿಲ್ಲ. ಇಟ್ಕೊಂಡ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಪೀಸ್ ಏನಿದೆ ತೆಗೆದ್ಬಿಡೋಣ. ಈ ಕಡೆನೂ ಅಷ್ಟೇ, ಈ ಕಡೆ ಏನಿದೆ ಅದೇ ರೀತಿ ಕಟ್ ಮಾಡ್ಕೋಬೇಕು. ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡೋಣ.
ಇದೇನಿದೆ ಇದೇ ಥರ ಇದನ್ನು ಕಟ್ ಮಾಡ್ಕೋಬೇಕು. ಏನಿಲ್ಲ ಬೇಸ್ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಕೊಂಡು ಇದೇನು ಶೇಪ್ ಇದೆ ಅದೇ ಶೇಪ್ಗೆ ಕಟ್ ಮಾಡ್ಕೊಂಡ್ರೆ ಆಮೇಲೆ ಶೇಪ್ ಆಮೇಲೆ ತೆಗಿಬೋದು. ಮತ್ತೆ ಇವಾಗ ಇಲ್ಲಿ ಇನ್ನೇನಪ್ಪ ಚೇಂಜ್ ಮಾಡ್ಕೋಬೇಕು ಅಂದರೆ ಇವಾಗ ಇದು ಬಂದ್ಬಿಟ್ಟು ಇಲ್ಲಿ ಏನು ಮಾರ್ಕ್ ಇರುತ್ತಲ್ಲ ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಇದರಿಂದ ಒಂದು 1/4 ಇಂಚು ಈ ಕಡೆ ಹಾಕೋಬೇಕು ಮಾರ್ಕ್. ಒಂದು 1/4 ಇಂಚು ಇಲ್ಲಿ ಏನಿದೆ ಈ ಮಾಮೂಲಿ ಹಿಂದೆ ಏನು ಇಟ್ಕೊಂಡಿರ್ತೀವಿ ಮುಂದೆ ಇಲ್ಲಿ ಡಾಟ್ಗೆ 1/4 ಇಂಚು ಹೋಗುತ್ತೆ. ಆ 1/4 ಇಂಚನ್ನ ನಾವು ಇಲ್ಲಿ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಯಾಕಂದರೆ ಡಾಟ್ ಹಿಡಿದ್ರೆ ಕಮ್ಮಿ ಆಗುತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟು ಒಂದು 1/2 ಇಂಚು ಜಾಸ್ತಿ ತಗೋಬೇಕು. ಇಲ್ಲಿ ಡಾಟ್ ಹಿಡಿತೀವಲ್ಲ ಹಂಗಾಗಿ ಇಲ್ಲಿ 1 ಇಂಚು ಜಾಸ್ತಿ ತಗೋಬೇಕು. ಇಲ್ಲೊಂದು 1/4 ಇಂಚ್ ತಗೊಂಡಿದ್ದೀನಿ. ಇಲ್ಲಿ 1 ಇಂಚಿನ ಈ ರೀತಿ ಕ್ರಾಸ್ ಆಗಿ ತಗೊಂಡು ನಾವು ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಬರೋದನ್ನ ತೆಗೆದು ಬಿಡ್ಬೋದು. ನಾವು ಸ್ಟಿಚಿಂಗ್ ಮಾಡುವಾಗ ಅದು ಎಕ್ಸ್ಟ್ರಾ ಒಂಚೂರು ಆ ಕಡೆ ಈ ಕಡೆ ಬಂದಾಗ ಅದನ್ನು ತೆಗಿಬೋದು, ಏನು ಪ್ರಾಬ್ಲಮ್ ಆಗಲ್ಲ. 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಇವಾಗ ಇದನ್ನು ಈ ರೀತಿ ಆದಮೇಲೆ ಇವಾಗ ಇದನ್ನು ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಮಾರ್ಕ್ ಮಾಡಿಬಿಟ್ಟು ಇದು ತೆಗೆದು ಬಿಡೋಣ. ಇವಾಗ ಇದನ್ನು ತೆಗೆದುಬಿಟ್ಟು ಸೈಡ್ಗೆ ಇಟ್ಬಿಡೋಣ. ಇವಾಗ ಇಲ್ಲಿ ಶೇಪ್ ತೆಗಿಯೋಕ್ಕೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಕ್ರಾಸಾಗಿ ನೀಟಾಗಿ ಇಲ್ಲಿಗೆ ಸೇರಿಸ್ಕೋಬೇಕು ನೀಟಾಗಿ, ಆಯಿತಾ. ಇವಾಗ ಇದು ಮುಂದೆದು ಏನು ಬ್ಲೌಸ್ ಇರುತ್ತಲ್ಲ ಬ್ಲೌಸ್ ಅಳತೆಲೆ ತೊಗೋಬೋದು. ಈ ರೀತಿ ಉಕ್ಸ್ ಪಟ್ಟಿ ಇರುತ್ತಲ್ಲ ಆ ಕಡೆ ತಗೋಬೇಕು. ಈ ರೀತಿ ಇಟ್ಕೊಂಡು ನೀಟಾಗಿ ನಮ್ಗೆ ಸ್ಟಿಚಿಂಗ್ ಅರ್ಧ ಇಂಚ್ ಬಿಟ್ಬಿಟ್ಟು 1/2 ಇಂಚಿನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಇಷ್ಟೇ, ಇದು ಒಂದೇ ಸಮನಾಗಿ ಬಂತು. ಇದು ಆಯಿತು. ಇವಾಗ ಇಲ್ಲಿ ಬಂದ್ಬಿಟ್ಟು ಇವಾಗ ಇದನ್ನು ಈ ರೀತಿ ಇಟ್ಕೋಬೇಕು. ಇಲ್ಲೇನಿರುತ್ತೆ ಉಪ್ಪುಟ್ಟಿ ಆಮೇಲೆ ಇಲ್ಲಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿದ್ದೀವಲ್ಲ ಇಲ್ಲಿ ಮೇಲ್ಗಡೆ 1/4 ಇಂಚ್ ಬಿಡಬೇಕು. ಕೆಳಗಡೆನ ಇಲ್ಲಿ ಡಾಟ್ಗೆ ಈ ಸ್ಟಿಚಿಂಗ್ ಎಲ್ಲ ಸೇರಿಸಿ ಟೋಟಲ್ ನಮಗೆ 1 ಇಂಚ್ ಬಿಡಬೇಕಾಗುತ್ತೆ. ನೀವು ಟೇಪಲ್ಲಿ ಅಳತೆ ಮಾಡ್ಕೊತೀನಿ ಅಂದರೆ 1 ಇಂಚ್ ತೊಗೊಳ್ಳಿ. ನಾವು ಸುಮ್ಮನೆ ಹಿಂಗೆ ಇದರಲ್ಲೇ ಅಳತೆ ಮಾಡಿ ತೊಗೊಂಡು ಅಭ್ಯಾಸ. ನಿಮ್ಗೆ ಗೊತ್ತಾಗಲ್ಲ ಅನ್ನೋರಾದರೆ ಈ ರೀತಿ ಈ ಟೇಪ್ನ ಇಟ್ಕೊಳ್ಳಿ, ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು 4.75 ಇದೆ. 4.75 ಅಂದರೆ 5.75ಗೆ ಇಟ್ಕೊಳ್ಳಿ. 5.75 ಇಟ್ಕೊಂಡ್ರೆ ನಮಗಲ್ಲಿ ಸರಿ ಬರುತ್ತೆ. ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಡಾಟ್ ಪಾಯಿಂಟ್ ಇಟ್ಕೋಬೇಕು. ಇವಾಗ ಮಾಮೂಲಿ ಜಾಯಿಂಟ್ ಮಾಡಿರ್ತೀವಲ್ಲ ಶೋಲ್ಡರು ಇಲ್ಲಿಂದ 1/2 ಇಂಚು ಮೇಲ್ಗಡೆ ಸ್ಟಿಚಿಂಗ್ ಬಿಟ್ಟು ಇಲ್ಲಿಗೆ ತಗೊಳ್ಳಿ. 10.5 ಬಂದಿದೆ. 10.5 ಕೆಳಗಡೆಗೆ ತಗೋಬೇಕು. ಇಲ್ಲಿಂದ ಸ್ಟಿಚಿಂಗ್ 1/2 ಇಂಚ್ ಸೇರಿಸಿ ನಮ್ಗೆ 13.5. 10.5ಇಂದ 13.5ಗೆ ಪಾಯಿಂಟ್ ಹಾಕೋಬೇಕು. ಇಲ್ಲಿ 10.5ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 13.5ಗೆ ಮಾರ್ಕ್ ಮಾಡ್ಕೋಬೇಕು. ಸರಿಯಾಗಿದೆಯಲ್ಲ? ಇವಾಗ ಈ ಥರ ಒಂದ್ಸಲ ಬೇಕಾದರೆ ನೀವು ಈ ಥರನೂ ಮಾಡ್ಕೋಬೋದು. ನೋಡಿ ಈ ರೀತಿ ಇಟ್ಕೊಂಡು ಅಲ್ಲಿಗೆ ಬಂತು, ಕರೆಕ್ಟಾಗಿ ಬಂದಿದೆ. ಇವಾಗ ಇದನ್ನು ಮಾರ್ಕ್ ಮಾಡ್ಕೊಬಿಟ್ಟು ಇಲ್ಲಿಂದ ಇಲ್ಲಿ ಉಕ್ಸ್ ಪಟ್ಟಿ ಬಿಟ್ಟಿದ್ದೀವಲ್ಲ ಅಲ್ಲಿಂದ 3.5ಗೆ ಮಾರ್ಕ್ ಮಾಡ್ಕೋಬೇಕು. 3.5 ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು. ಇಲ್ಲೇನು ಡಾಟ್ ಪಾಯಿಂಟ್ ಇಕ್ಕಿದ್ದೀವಲ್ಲ ಅಲ್ಲಿಗೆ ಇದನ್ನ ಚೇಂಜ್ ಮಾಡ್ಕೋಬೇಕು. ಈ ರೀತಿ ಇದು ಚೇಂಜ್ ಮಾಡಿಕೊಂಡು ಇದನ್ನು ಈ ರೀತಿ ಕ್ರಾಸ್ ಆಗಿ ತಗೋಬೇಕು. ಮತ್ತು ಇವಾಗ ಏನು ಬ್ಲೌಸ್ ಇರುತ್ತಲ್ಲ ಅಳತೆ ಬ್ಲೌಸು ಇದರಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಕಂಕ್ಳ ಹತ್ರ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ತಗೊಂಡು ಇಲ್ಲಿಗೆ ತಗೋಬೇಕು. ಇದು ಕರೆಕ್ಟಾಗಿದೆ. ಇಲ್ಲಿಗೆ ಒಂದು ಸ್ವಲ್ಪ ಮೇಲ್ ಬರುತ್ತೆ, ಕೆಳಗಂತೂ ಬರಲ್ಲ, ಮೇಲ್ ಬರುತ್ತೆ. ಸ್ವಲ್ಪ ಮೇಲೆ 1/2 ಇಂಚು 1 ಇಂಚು ಹೆಚ್ಚು ಕಮ್ಮಿ ಬರುತ್ತೆ. ಇದು ಕರೆಕ್ಟಾಗಿದೆ. ಈ ಅಳತೆಗೆ ಕೊಟ್ಟಿರೋ ಅಳತೆಗೆ ಇದು ಕರೆಕ್ಟಾಗಿದೆ. ಅದೇನು ಹೆಚ್ಚು ಕಮ್ಮಿ ಮಾಡೋಂಗಿಲ್ಲ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಆಯಿತು. ಇದು ಹಾಕ್ಕೊಂಡಾಯ್ತು ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಮಾಮೂಲಿ ನಾವೇನು ಕಟ್ ಮಾಡಿದ್ದೀವಲ್ಲ ಆ ಶೇಪ್ಗೆ ಕಟ್ ಮಾಡ್ಕೋಬೇಕು. ಏನು ಮಾರ್ಕ್ ಮಾಡಿದ್ದೀವಲ್ಲ ಆ ಶೇಪ್ಗೆ ಕಟ್ ಮಾಡ್ಕೋಬೇಕು. ಆಯಿತು. ಇವಾಗ ಇದು ಬಂದ್ಬಿಟ್ಟು ಶೇಪ್ ತೆಗಿಬೇಕು. ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ನೋಡಿಕೊಂಡು ಈ ರೀತಿ ನೀಟಾಗಿ ಶೇಪ್ನ ತೆಗಿಬೇಕು. ಈ ಥರ ತೆಗ್ದಾದ್ಮೇಲೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ತುದಿಲಿ ಸ್ವಲ್ಪ ಕ್ರಾಸಾಗಿ ತೆಗಿಬೇಕು. ಸ್ವಲ್ಪ
ಜಾಸ್ತಿ ತೆಗಿಬಾರ್ದು, ಇಲ್ಲಿ ತೆಗಿಬಾರ್ದು, ಇಲ್ಲಿ ಮೇಲೆ ಮಾತ್ರ ಸ್ವಲ್ಪ ಹಿಂಗೆ ಕ್ರಾಸಾಗಿ ತೆಗೆದ್ರೆ ನಮಗೆ ಮುಂದೆ ಸ್ವಲ್ಪ ಫಿಟ್ಟಿಂಗ್ ನೀಟಾಗಿ ಬರುತ್ತೆ, ಲೂಸ್ ಬರಲ್ಲ. ಒಂದೊಂದ್ಸಲ ಕೆಳಗಡೆ ಇಲ್ಲಿ ಮುಂದೆಗಡೆ ಯಾವಾಗಲೂ ಒಂದೊಂದ್ಸಲ ಲೂಸ್ ಬಂದ್ಬಿಡುತ್ತೆ. ಆ ರೀತಿ ಸ್ವಲ್ಪ ಶೇಪ್ ತೆಗೆಯೋದ್ರಿಂದ ಲೂಸ್ ಬರಲ್ಲ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಡೋದು. ಇವಾಗ ಇದು ಫ್ರಂಟು ಬ್ಯಾಕ್ ರೆಡಿ ಆಯಿತು. ಹ್ಯಾಂಡ್ಸ್ ಕಟ್ ಮಾಡ್ಕೋಬೇಕು. ಹ್ಯಾಂಡ್ಸ್ ಸಪ್ರೇಟ್ ಪೀಸ್ ಇದೆಯಲ್ಲ ಇದು ತಗೋಬೇಕು. ಇವಾಗ ಇದು ಮಾಮೂಲಿ ಕ್ಲೋಸ್ ಇರೋದು ನಮ್ಮ ಕಡೆ ಇದೆ, ಓಪನ್ ಇರೋದು ಆ ಕಡೆ ಇದೆ. ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಾಮೂಲಿ ಕೆಳಗಡೆ ಒಂದು 1/2 ಇಂಚಿಗೆ ಫಸ್ಟ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಡಬೇಕು. ಮಾರ್ಕ್ ಮಾಡಿಕೊಂಡು ಇದನ್ನ ಎಕ್ಸ್ಟ್ರಾ ಪೀಸ್ ಇರೋದನ್ನ ತೆಗೆದುಬಿಡೋಣ. ಇವಾಗ ಸ್ಲೀವ್ಸ್ ಏನಿದೆ ನೋಡ್ಕೋಬೇಕು, ಇಲ್ಲಿ ಎಷ್ಟು ಲೆಂತ್ ಇದೆ ಅಂತ. ಈ ರೀತಿ ಇಟ್ಕೊಂಡು ಇದು ಫುಲ್ಲು ಬಂದು ನಮಗೆ 10.5 ಬರುತ್ತೆ. 10.5 ಮಾರ್ಕ್ ಮಾಡಿ ಮೇಲೆ 1/2 ಇಂಚು ಸ್ಟಿಚಿಂಗ್ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಇವಾಗ ಬೇಕಂದ್ರೆ ಸ್ಲೀವ್ಸ್ ಎಲ್ಲ ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಗೇನೂ ಮಾಡ್ಕೋಬೋದು. ಕೆಲವೊಂದೊಂದು ಬ್ಲೌಸ್ಗೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಂದು ಹಾಗೇನೂ ಮಾಡ್ಕೋಬೋದು. ನಾವು ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಈ ಥರ ಬ್ಲೌಸ್ನ ಇಟ್ಕೊಳ್ಳಿ, ಸ್ಲೀವ್ಸ್ನ ಈ ರೀತಿ ಇಟ್ಕೊಂಡು ಇಲ್ಲಿ ನಾವೇನು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಈ ರೀತಿ ಹಾಕೊಳ್ಳಿ. ಇದು ಕೆಳಗಡೆಗೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಬರ್ತಾ ಕ್ರಾಸಾಗಿ ಕೆಳಗಡೆ ಬರಬೇಕು. ಈ ರೀತಿ ಕೆಳಗಡೆ ಬರಬೇಕು. ಇದು ಶೇಪು ಈ ರೀತಿ ಅಷ್ಟೇ, ಏನಿಲ್ಲ. ಸ್ವಲ್ಪ ಬರ್ತಾ ಕೆಳಗಡೆಗೆ ತಗೊಳ್ಳೋದು. ಇಲ್ಲಿ ಬಂದು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು. ಇದೇನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೆ ನೋಡ್ಕೊಂಬಿಡ್ಬೇಕು. ನೋಡಿ, ಇದೇನಾದರೂ ಇಲ್ಲಿ ಕಮ್ಮಿ ಬಂತು ಅಂದರೆ ಇಲ್ಲಿ ಕೆಳಗಡೆ 1 ಇಂಚ್ಗೆ ಇಳಿಸ್ಕೋಬೇಕಾಗುತ್ತೆ. ಯಾಕಂದರೆ ಇದು ನಾವು ನೋಡಿಕೊಂಡು ನಮ್ಮ ಕಟಿಂಗ್ ಮೇಲೆ ಹೋಗುತ್ತೆ. ಅದು ಒಂದೊಂದು ಬ್ಲೌಸ್ ಅಳತೆಗೆ ಬಂದ್ಬಿಡುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಅವಾಗ ನೋಡ್ಕೊಂಡು ನಾವು ಇದು ಮಾಡ್ಕೋಬೇಕು. ಇನ್ನು ಕೆಳಗಡೆಗೆ ಬಂದಾಗ ಒಂಚೂರು ಒಂದು 1/2 ಇಂಚು ಕೆಳಗಡೆ ತಗೋಬೇಕು. ನೋಡಿ, ಇವಾಗ ಇದು ಸ್ವಲ್ಪ ಮೇಲಿತ್ತು ಕೆಳಗಡೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೋಡಿಕೊಂಡು ನಾವು ಕಟಿಂಗ್ ಮಾಡ್ತಾನೆ ಅದೊಂದು ನೋಡ್ಕೋಬೇಕು. ಇಷ್ಟೇ ಬರಬೇಕು, ಇಷ್ಟೇ ಮಾಡ್ಕೋಬೇಕು, ಇಷ್ಟೇ ಅಂದ್ಕೊಂಡು ಕೂತ್ಕೊಂಡ್ರೆ ಅದು ಬರಲ್ಲ. ಸ್ವಲ್ಪ ಕೆಳಗಡೆ ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ನೋಡಿಕೊಂಡು ಕಮ್ಮಿ ಆದರೆ ಮೇಲೆ, ಜಾಸ್ತಿ ಆದರೆ ಕೆಳಗಡೆ, ಆ ರೀತಿ ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅದೇ ಇದಕ್ಕೆ ಹೋದರೆ ಟೈಟ್ ಆಗಿಬಿಡುತ್ತೆ ಸ್ಲೀವ್ಸು. ನೋಡಿಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಏನು ಮೆಜರ್ಮೆಂಟ್ ಇರುತ್ತೆ ಅದಕ್ಕೆ ನೋಡಿಕೊಂಡು ಈ ರೀತಿ ಇದನ್ನು ಕಟ್ ಮಾಡಿ ಈ ರೀತಿ ಬಂತು. ಇವಾಗ ಎರಡು ಪೀಸ್ ತೆಗೆದ್ಬಿಟ್ಟು ಶೇಪ್ ತೆಗಿಬೇಕು. ಈ ರೀತಿ ಇದನ್ನು ಅಷ್ಟೇ ತೆಗೆದ್ಬಿಟ್ಟು ಇದನ್ನು ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಇದು ಅಷ್ಟೇ ಎಲ್ಲೆಲ್ಲ ಇದು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲೆಲ್ಲ ಈ ಥರ ಚಟಕ ಹೊಡ್ಕೊಂಡ್ಬರಬೇಕು. ಇವಾಗ ಇದು ಹ್ಯಾಂಡ್ಸ್ ರೆಡಿ ಆಯಿತು. ಇದು ರೆಡಿ ಆಯಿತು. ಇದು ಬಂದ್ಬಿಟ್ಟು ನೋಡಿ ಈ ರೀತಿ ಡಿಸೈನ್ ಮಾಡಬೇಕು. ಇಲ್ಲಿ ಗುಂಡುಗಳು ಬರುತ್ತೆ, ಇಲ್ಲಿ ಈ ರೀತಿ ಗುಂಡುಗಳು ಇರಬೇಕು. ಈ ಕಡೆ ಈ ರೀತಿ ಎಕ್ಸ್ಟ್ರಾ ಪೀಸ್ ಕೊಟ್ಟು ಅಟ್ಯಾಚ್ ಮಾಡಬೇಕು. ನೋಡಿ, ಈ ರೀತಿ ಡಿಸೈನ್ ಬರುತ್ತೆ. ಇಲ್ಲಿ ನಾವು ಫ್ರಂಟು ಹಿಡಿತೀವಲ್ಲ ಬೆಲ್ಟು, ಆ ಥರ ಬರುತ್ತೆ. ಇಲ್ಲಿ ಡಾಟ್ ಇದು ಗುಂಡುಗಳು ಇಡಬೇಕು. ಗುಂಡುಗಳು ಇಟ್ಬಿಟ್ಟು ಇಲ್ಲಿ ಪೈಪಿಂಗ್ ಕೊಡಬೇಕು. ಮತ್ತು ಇಲ್ಲೂ ಪೈಪಿಂಗ್ ಕೊಡಬೇಕು. ಸ್ಲೀವ್ಸ್ಗೂ ಪೈಪಿಂಗ್ ಕೊಡಬೇಕು. ಈ ರೀತಿ ಆಮೇಲೆ ಸ್ಲೀವ್ಸ್ಗೂ ಡಿಸೈನ್ ಮಾಡಬೇಕು. ಅದೂ ಡಿಸೈನ್ ಇದೆ. ಅದು ಬಂದ್ಬಿಟ್ಟು ಯಾವ ಥರ ಇದೆ ಅಂದರೆ ಅದನ್ನು ನಾವು ಬೆಲ್ಟ್ ಥರ ಮಾಡೋದಲ್ಲ ಅದೇ ರೀತಿ ಇದನ್ನು ಈ ರೀತಿ ಇಟ್ಕೊಂಡು ಇಲ್ಲಿಂದ ಒಂದು 5 ಇಂಚ್ಗೆ 5.5 ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಇಲ್ಲಿಂದ 5 ಇಂಚ್ಗೆ ಇಟ್ಕೊತೀನಿ. 5 ಇಂಚ್ಗೆ ಇಟ್ಕೊಂಡು ಇಲ್ಲಿಂದ ಸ್ಟಿಚಿಂಗ್ ಬಿಟ್ಟು 2.5 ಇಂಚ್ಗೆ ಇಟ್ಕೊತೀನಿ. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು. ಈ ರೀತಿ ಬರುತ್ತೆ. ಇದು ಮಧ್ಯ. ಇವಾಗ ಇದು ಎಕ್ಸ್ಟ್ರಾ ಕಟ್ ಮಾಡಿ ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ರೀತಿ
ಇಲ್ಲಿಗೆ ಬೇರೆ ಪೀಸು, ಇಲ್ಲಿಗೆ ಬೇರೆ ಪೀಸು. 2 ಕಲರ್ ಇದೆ ಬ್ಲೌಸ್ ಪೀಸಲ್ಲೇ. ಸೀರೆ ಪೀಸ್ ಸ್ವಲ್ಪ, ಬ್ಲೌಸ್ ಪೀಸ್, ಈ ರೀತಿ ಎರಡನ್ನೂ ಕೊಟ್ಟು ಅಟ್ಯಾಚ್ ಮಾಡಬೇಕು. ಇದಕ್ಕೇನು ಗುಂಡುಗಳೇನು ಬರಲ್ಲ, ಮಾಮೂಲಿ ಇಲ್ಲಿ ಪೈಪಿಂಗ್ ಬರುತ್ತೆ, ಪೈಪಿಂಗ್ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು ಆ ರೀತಿ. ಬನ್ನಿ ಅದು ಯಾವ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ನೋಡೋಣ. ಇಷ್ಟು ಇದ್ರದ್ದು ಡಿಸೈನ್ ಬರುತ್ತೆ, ಸ್ಲೀವ್ಸ್ಗೂ ಬರುತ್ತೆ, ನೆಕ್ಗೂ ಬರುತ್ತೆ. ನೋಡಿಕೊಂಡು ಕಟ್ ಮಾಡ್ಕೊ ಇದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಕಟ್ಟಿಂಗ್ ಆಗಿದೆ.